ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮಂತ್ ಚಾನಲ್. ಇವಾಗ ನಾನು ನಮ್ಮ ಸೇರಿ ಇಲ್ಲಿ ಗೇಸ್ವಪ್ಪ ಹತ್ರ ಒಂದು ಸಂಶಿ ಬ್ರಿಡ್ಜ್ ಇದೆ, ಅಲ್ಲಿ ಪುಲ್ಜರ್ ಸೋಡಾ ಕುಡಿಯೋಕೆ ಹೋಗೋಣ ಅಂತ ಹೇಳಿ. ಅವ್ರು ಒಳ್ಳೆ ಫೇಮಸ್ ಆಗಿಬಿಟ್ಟಿದ್ರು ರೀಲ್ಸಲ್ಲಿ. ನಮ್ಮ ಬಂದು ಈಗ ಹೊರಡ್ತಿದ್ದೀವಿ ಇಲ್ಲಿಂದ. ಹಾಂ ಅಮ್ಮ ಬಂದರು. ಜಸ್ಟ್ ರೀಚ್ ಆಗಿದ್ದೀವಿ. ಇಲ್ಲೇ ಇದೆ ನೋಡಿ ತೂಗು ಸೇತುವೆ. ಅಲ್ಲಿ ಸಕ್ಕ ಜನ ಇದ್ದಾರೆ, ಗೊತ್ತಿಲ್ಲ. ಬಾ ಜನ ಬಾ. ಅವರು ರಾಜೇಶ್ನ ಮೀಟ್ ಮಾಡಕ್ ಬಂದಿದ್ವಿ, ಬಟ್ ಅವ್ರು ಇಲ್ವೇ ಇಲ್ಲ ಈಗ. ನೋಡಿ ಇಲ್ಲಿ ಬೋಟಿಂಗ್ ಬೇರೆ ಇದೆ, ಜನ ಭಯಂಕರ ಇದ್ದಾರೆ ಗೈಸ್. ಅದಕ್ಕೆ ಅಂತ ಹೇಳಿದ್ರೆ ಸ್ಯಾಟರ್ಡೆ, ಅದಕ್ಕೋಸ್ಕರ ಬೈಕ್ ಬೇರೆ ಓಡಾಡುತ್ತೆ ಇಲ್ಲಿ. ಈಗ ರಿಟರ್ನ್ ಹೋಗ್ಬೇಕಲ್ಲ ಗೈಸ್, ಅಲ್ಲಿ ಯಾರು ಇಲ್ಲ. 1 ಅವರ್ದಿಂದ ಬಂದಿದ್ದು ಗೈಸ್, ಒಂದು 30 ಕಿಲೋಮೀಟ್ರ, ಅದಾದ್ರೆ ಒಂದು 20-25 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ದೂರ ಬಂದಿದ್ವಿ, ಬಟ್ ಇವಾಗ ಅವ್ರು ಇಲ್ವೇ ಇಲ್ಲ ಅಲ್ಲಿ. ನೋಡೋಣ, ಅಲ್ಲಿ ಯಾರು ಬೇರೆಯವ್ರು ಮಾಡಿದ್ದು ಕುಡ್ಕೊಂಡು ಹೋಗೋದು ಅಷ್ಟೇ. ಫುಲ್ ಜಾರ್ ಸೋಡಾ. ಕೊಡಿ ಸರ್. ಇಲ್ಲೇ ಪುಲ್ಜಾರ್ ಸೋಡಾ ಟ್ರೈ ಮಾಡೋದು ಗೈಸ್. ಇವಾಗ ನೋಡಿ ಹೆಂಗ್ ಮಾಡ್ತೀರಾ ಹೇಳ್ತೀರಾ ಅಣ್ಣ? ಬನ್ನಿ. ಫಸ್ಟ್ ಬರುತ್ತೆ ಇದು ಸಾಲ್ಟ್ ಸರ, ಇದು ಕೊತ್ತಂಬರಿ, ಪುದೀನ, ಶುಂಠಿ, ಚಿಲ್ಲಿ. ಇದು ನಮ್ಮ ಸ್ಪೆಷಲ್ ಐಟಮ್. ಇದು ಹೇಳಲ್ವಾ ಅದು? ನಿಮ್ ಸೀಕ್ರೆಟ್ ಅದು. ಇದು ಜಲ್ಜೀರಾ. ಇದು ನಿಮ್ಗೆ ಸ್ವಲ್ಪ ಸ್ವೀಟ್ ಬರುತ್ತೆ. ನೀ ಯಾವಾಗ ಕುಡ್ದಿದ್ಯಾ? ಕುಡಿದಿಲ್ಲ ಫಸ್ಟ್ ಟೈಮ್. ಇದು ಫ್ರೆಶ್ ಲಿಂಬು ಕಟ್ ಮಾಡಿ ಹಾಕೋದು ಸರ್. ಹಾಂ, ಕುಡ್ಬಿಡು ಫಸ್ಟ್ ನೀನು. ಹಿಡ್ಕ ಫೋನ್ ಕೊಡು. ಚೆಲ್ಲಕ್ಕೆ ಅದು ಪಟ್ಟಂತ ಕುಡಿಬೇಕು ಮೇಡಮ್. ಗ್ಲಾಸ್ ಹಾಕಿ ತಕ್ಷಣ ಕುಡಿಬೇಕು, ಚೆಲ್ಲಕ್ಕೆ ಕುಡ್ರಿ. ಈಸಿ ಹಿಡಿದು ಒಂದು ತುಂಬಾ ಟೇಸ್ಟಿ ಇದೆ ಅದು. ಹೆಂಗದ ಟೇಸ್ಟ್? ಖಾರ ಖಾರನ? ಟೇಸ್ಟ್ ಹೆಂಗಿದೆ ಮೇಡಮ್? ಚೆನ್ನಾಗಿದೆ. ಖಾರ ಇರುತ್ತಾ ಸರ್ ಅದು? ಹಾಂ, ಖಾರ ಇಲ್ಲಿನೂ ಇರುತ್ತೆ ಅಲ್ಲ. ಹಾಂ, ನೀವು ಟ್ರೈ ಮಾಡಿ. ಹಾಂ, ಕೊಡಿ 1 ಅವರ್ದಿಂದ ಅದಕ್ಕೆ ಅಂತಾನೆ ಬಂದಿದ್ದು ಸರ್. ಹಾಂ, ಮೊದಲು ಇಷ್ಟೆಲ್ಲ ಇರಲಿಲ್ಲಾಗಿತ್ತಲ್ಲ ಶಾಪು? ಅಲ್ಲ, ಈ ಥರದ್ದು ಇರಲಿಲ್ಲಾಗಿತ್ತಲ್ಲ? ಯಾವುದು? ಪುಲ್ಜಾರ್ ಸೋಡಾದು? ಹಾಂ, ಹಂಗೆ. ಮಸ್ತಾಗಲ್ಲ ರೀತಿ. ಅಲ್ಲಿಂದ ಬಂದನು ಸಾರ್ಥಕ ಆಯ್ತು. ನೀವು ಅದು ಟ್ರೈ ಮಾಡಿದ್ರೆ ಮತ್ತೆ ಖುಷಿ ಆಗ್ತೀರಿ. ಯಾವುದು? ಗಲ್ ಸೋಡಾ ತುಂಬ ಚೆನ್ನಾಗಿ ನೀರು ಮಸ್ತಾಗಿತ್ತು. ಬಂದು ಟ್ರೈ ಮಾಡಿ ಒಂದ್ಸಲ. ಎಸ್, ಪುಲ್ಜಾರ್ ಸೋಡಾ ಚೆನ್ನಾಗಿತ್ತು. ರಾಜೇಶ್ ಹತ್ರ ಬಂದು ಅವ್ರಿಲ್ಲ ಅಂತೇಳಿ ಬೇರೆ ಕಡೆ ಕೊಡ್ಕೊಂಡು ಹೋಗ್ತಿದ್ದೀವಿ ಇವಾಗ. ಸಖತ್ ಟೇಸ್ಟ್ ಇತ್ತು, ಒಂದ್ಸಲ ಟ್ರೈ ಮಾಡೋಕ್ಕೆ ಸಖತ್ತಾಗಿದೆ. ಅಷ್ಟು ದೂರದಿಂದ ಬಂದು ಇವಾಗ ಮತ್ತೆ ರಿಟರ್ನ್ ಹೋಗ್ತಿದ್ದೀವಿ. ಬನ್ನದ ಕಡಿಲಲ್ಲ, ಕುಡಿಬೋದು. ಮತ್ತೆ ರಿಟರ್ನ್ ಮನೆ ಕಡೆಗೆ. ನೋಡಿ ಗೈಸ್, ನಮ್ಮ ಚಿಕ್ಕಮ್ಮ ಬಿಡಿಸಿದ್ದು ಇವರೇ. ಚಂದನಿ ಬಿಡ್ಸಂದೆ ಹಂಗಾದ್ರೆ ಅದಂತ ಬಣ್ಣಲ್ಲ ಅಂತ ನಿಂಗೆ ಬರೋದಿಲ್ಲ ಅದೆಲ್ಲ. ಈಗ ಅದಕ್ಕೆ ಚಾಕ್ ಪೀಸಲ್ಲಿ ಬಿಡಿಸಿ. ಆಯ್ತು, ನಾಳೆಗೆ ಬಡ ಮುಂಚೆ ಹೊಡಿಲಿ ಬಿಡಿಸಿಡು. ಎಲ್ಲಾರು ಬರೀದೇ ನಿಂಗೆ ಬರೋದಿಲ್ಲ ಅಂತ ಗೊತ್ತಾಯ್ತು. ಆಂಟಿ
ಎಂತ ಹೋಳಿಗೆ ಮಾಡ್ಕೊಡ್ತಂದಿದ್ರು ಗೈಸ್. ಇಷ್ಟು ದಿನ ಹೇಳಿ 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 ಸುಮ್ಮನೆ 10 ದಿನ ಆಗೋಯ್ತು ನಾ ಬಂದು. ಈಗ ಸೋಮವಾರ ಹೇಳವ್ರೆ, ಸೋಮವಾರ ಮಾಡ್ಕೊಟ್ಟಿಲ್ಲ ಅಂದ್ರೆ ವಿಡಿಯೋ ಬಂದಿರತ್ತಿದ್ದು. ಹೌದಾನೆ ಬಿಡಿಸ್ತಿದ್ದೀನಿ, ಸುಳ್ಳು ಹೇಳ್ಬೇಡ. ಅಮ್ಮ ಬೇಜಾರಾಯ್ತಾನೆ, ಸುಳ್ಳು ಭಾರಿ ಚಂದ ಬಿಡಿಸ್ತೀನಿ. ಅದು ಹೇಳೋದ್ರಾಗೆ ಗೊತ್ತಾಯ್ತದೆ ಆಂಟಿ, ನೀ ಬಿಡಿಸ್ತಿಲ್ಲ ಗೈಸ್. ನಿಜ ಚಂದ ಬಿಡಿಸ್ತಾರೆ. ಒಂದ್ಸಲ ಇಲ್ಲೇನೋ ಗಿಫ್ಟೇನೇ ಬಂದಿದ್ದೆ ಅಂತ ಪ್ಲೇಟ್ ಏನೋ ಕೊಟ್ಟಿರಲ್ಲ ನಿಂಗೆ ಗೈಸ್. ಜಸ್ಟ್ ನಮ್ಮೊಂದು ಮನೆಗೆ ಬಿಟ್ಟು ಹಿಂಗೆ ಚಿಕನ್ ಮಾತ್ರ ಮಾತಾಡ್ಕೊಂಡು ಬಂದೆ. ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದೀನಿ. ಎಂತ ಮಾಡ್ತಿದ್ದೆ ಅಮ್ಮ? ಮಾಯಣ್ಣನ ತಂಬಳಿ ಅಂತ ಹೇಳ್ತಿ ಇವಾಗ ಊಟಕ್ಕೆ. ಸಖತ್ ಬೋರ್ ಬರ್ತಿದೆ, ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸಂತಿಗ ಹಾಂ ಹೋಗ್ಬರುವ. ಓ ಅದಕ್ಕೆ ರೆಡಿ ಆಯ್ತಿದ್ಯಾ? ಆಯ್ತಾಯ್ತು ಹೋಗುವ. ಪಟ ರೆಡಿ ಆಗಂಗಾದ್ರೆ ನಾ ಇದೇ ಡ್ರೆಸ್ಸು ಮತ್ತೆ ಚೇಂಜ್ ಮಾಡೋದು. ನಡಿಲ್ಲ ಪ್ಲೀಸ್. ಕವಲಕ್ಕಿಗೆ ಅಮ್ಮಂಗೆ ಸಂತೆ ಕರ್ಕೊಂಡು ಹೋಗ್ತಿದ್ದೀನಿ. ಮತ್ತು ಹಾಗೆ ಒಂದು ಜೆರಾಕ್ಸ್ ತರೋದಿದೆ, ಅದನ್ನು ತೊಗೊಬರೋದು ಅಷ್ಟೇ. ಇವಾಗ ನಮ್ಮ ಮನೆ ಹತ್ರ ನೋಡಿ ಹೆಂಗೆ ಸನ್ಸೆಟ್ ಕಾಣಿಸುತ್ತೆ ಅಂತ ಹೇಳಿ. ಅಬ್ಬಾ ಸೂಪರ್ ಅಲ್ಲ ಗೈಸ್. ನಮ್ಮಮ್ಮ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾಯ್ತು, ಇನ್ನೂ ಬಂದೇ ಇಲ್ಲ. ಅಮ್ಮ ಎಂತ ಎಷ್ಟೊತ್ತೆ? ಹಾಂ ಎಲ್ಲ ರೆಡಿ ಮಾಡಿ ಇಟ್ಟು ಬರ್ತೀನಿ. ಎಷ್ಟು ಬೇಜಾರು ಬಂದೋಯ್ತು. ಮತ್ತೊಂದು ಬ್ಯಾಗ್ ಹೋಗು ಹೊರಗೂ ಇರುವಂತೆ ಮತ್ತೆ. ಹೌದೌದು ಕ್ಯಾಚ್ ಇರ್ತದ. ಬಿಡು ಬಾ, ಹತ್ತು ಹೋಗುವ. ಸಂತೆಗೆ ಬಂದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಇದೆ ಕವಲಕ್ಕಿ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ನೋಡಿ ಅಲ್ಲಿ ಬೋರ್ಡ್ ಇದೆಯಲ್ಲ ಕವಲಕ್ಕಿ ಅಂತ. ಎಂತೆಂತ ಬೇಕು ನಿಮಗೆ? ಹಾಂ ಈರುಳ್ಳಿ ಬೇಕಂತೆ. ಇಲ್ಲಿ ನೋಡಿ ಗೈಸ್, ಸ್ವೀಟ್ ಪೊಟ್ಯಾಟೊ ಬೆಳ್ಳುಳ್ಳಿ ಕೇಳ್ತಿದಾರಮ್ಮ. ಇದೆಂತದಮ್ಮ? ಇದು ಸಬ್ಸ್ಗಿ, ಹರ್ಗಿ ಸೊಪ್ಪು, ಸಬ್ಸ್ಗಿ ಹಾಕಿದ್ದು ಚಿಲ್ಲಿ ಅಡಿ ಇದ್ರಾಗ ಹಾಕೋದೆ. ಲಿಂಬಿಲ್ಲ, ಲಿಂಬು ಹೇಗೆ ಇವ್ರ? 20 ರೂಪಾಯಿ ಇದೆ, 6 ತಗೋರಿ. 20 ರೂಪಾಯಿ 6 ಅಂತ. ಹಾಲು ಬೇಡ, ಅದೇ ತಗೊಳ್ಬೇಕಾರೆ. ಹಾಲು ಬೇಡ ಬೇಡವಾ? ಗೈಸ್ ತಗೊಂಡಾಯ್ತು. ಇವಾಗ ಬೈಕ್ ಹತ್ರ ಬಂದ್ವಿ, ಹೊರಡೋದಷ್ಟೇ ಈಗ. ಎಷ್ಟು ಬ್ಯಾಗ್ ತಗೊಂಡಾಯ್ತಲ್ಲ? ಬೇಕಿತ್ತು, ಸಿಗ್ಲಿಲ್ಲ ಅಲ್ಲ? ಅಲ್ಲೆಲ್ಲರೂ ಇದ್ರು ನೋಡುವ. ಹಿಂಗಂತ ಅಲ್ಲಿಂದ ಪೇ ಮಾಡ್ಬೇಕಲ್ಲ. ಗೈಸ್ ಹಂಗೆ ಸಂತೆ ಮುಗಿಸ್ಕೊಂಡು ಫ್ರಾನ್ಸಿಸ್ ಜೊತೆ ಹಿಂಗೆ ಬಂದರ್ ಬಂದಿದ್ದೆ. ಅವನು ಬರ್ತೀನಿ ಅಂತ ಹೇಳ್ದ. ನೋಡಿ ಹೊನ್ನವ್ರು ಹೆಂಗೆ ಕಾಣಿಸುತ್ತೆ ಅಂತೇಳಿ. ಆಯ್ತು ಗೈಸ್, ಜಸ್ಟ್ ಮನೆಗೆ ಬಂದೆ. ಒಂದು ಜೆರಾಕ್ಸ್ ತರೋದಿತ್ತು, ತೊಗೊಂಡು ಬಂದೆ ಇವಾಗ. ಅಯ್ಯಪ್ಪ ಅಮ್ಮ ಅಮ್ಮ ಇಲ್ಲ. ಜಸ್ಟ್ ವಿಡಿಯೋ ಎಡಿಟ್ ಮಾಡಿಕೊಂಡೆ. ಇವಾಗ ಟೈಮ್ ಬಂದು 12 o'clock ಆಗಿದೆ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.